ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಓಂ ಸಾಯಿರಾಮ್ ಕನ್ನಡ ಚಾನಲ್ ಯೂಟ್ಯೂಬ್ ಇವ್ರದಾದಂಥ ಒಂದು ಸಂಕಲ್ಪ. ಇವ್ರದ್ದು ಏನು ಸಂಕಲ್ಪ ಅಂದರೆ 108 ಸಾಯಿ ಮಂದಿರಗಳಿಗೆ ಹೋಗಿ ಆ ಮಂದಿರದ ದರ್ಶನವನ್ನು ಪಡೆದು ಆ ಮಂದಿರದ ಅನೇಕ ಪವಾಡಗಳನ್ನು ಹಾಗೂ ಆ ಮಂದಿರದ ಭಕ್ತರಿಗೆ ಯಾವ ರೀತಿ ಆಶೀರ್ವಾದ ಆಗೈತಿ ಬಾಬಾರವರ ಪವಾಡಗಳ ಬಗ್ಗೆ ಅವರು ವೀಕ್ಷಣೆ ಮಾಡ್ತಿದ್ದಾರೆ. ಅದರೊಳಗೆ ಈ ನಮ್ಮ ಹಾವೇರಿ ನಗರದಂತಲ್ಲಿದ್ದಂಥ ಅಶ್ವಿ ನಗರದಾಗ ಇರುವ ಈ ಸಾಯಿಬಾಬಾ ಮಂದಿರದ ವೀಕ್ಷಣೆ ಇದು 3ನೇ ಮಂದಿರ ಆಗಿದೆ ಅವರಿಗೆ. ಅದೇ ರೀತಿ ಅವರು ಶೀಘ್ರದಲ್ಲಿ 108 ಮಂದಿರವನ್ನು ವೀಕ್ಷಣೆ ಮಾಡಲಿ ಅಂತ ಬಾಬಾ ಅವರು ಆಶೀರ್ವಾದ ಅವರಿಗೆ ಸದಾ ಕೊಡಲಿ, ಆ ಯೂಟ್ಯೂಬ್ ಚಾನಲ್ ಉತ್ತರ ಅಭಿವೃದ್ಧಿಯಾಗಿ ಬೆಳೀಲಿ ಅಂತಂದು ನಾವು ಸದ್ಗುರು ಬಾಬಾರವರಲ್ಲಿ ಆ ಕೃಪಾ ಬೇಡಿಕೊಳ್ತಿದ್ದೇವೆ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸಾಯಿರಾಮ್. ನನ್ನ ಹೆಸರು ವೇದಮೂರ್ತಿ ಗಂಗಾಧರಯ್ಯ ಶಾಸ್ತ್ರಿಗಳು. ನಮ್ಮ ಊರು ಶ್ರೀ ನಿಶಿಮಾಲಕಟ್ಟಿ ಅಂತಂದು, ಇಲ್ಲಿ ಹಾವೇರಿ ಜಿಲ್ಲಾ ಹಾನಗಲ್ ತಾಲೂಕು ನಿಶಿಮಾಲಕಟ್ಟಿ ಗ್ರಾಮದವರು. ನಾವು ಇಲ್ಲಿ ಈಗ ಒಂದು 6 ತಿಂಗಳಿಂದ ಸೇವೆಯನ್ನು ಸಲ್ಲಿಸ್ತಿದ್ದೇವೆ. ಸದ್ಗುರು ಸಾಯಿಬಾಬಾರವರ ಸೇವೆಯನ್ನು ಸಲ್ಲಿಸ್ತಾ ಬರ್ತಾಯಿದ್ದೇವೆ. ಈ ಅಶ್ವಿನಗರ 1ನೇ ಕ್ರಾಸು ಹಾಗೂ 2ನೇ ಕ್ರಾಸಿನ ಮಧ್ಯದಲ್ಲಿರುವ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರ. ಈ ಮಂದಿರದ ಕಮಿಟಿ ಅನೇಕ ಭಕ್ತರಿಗೆ ದಾರಿಯನ್ನು ತೋರಿಸ್ತಿದ್ದಾರೆ. ಯಾಕಪ್ಪ ಅಂದರೆ ಕೆಲವೊಂದು ಭಕ್ತಾದಿಗಳಿಗೆ ಶಿರಡಿಗೆ ಹೋಗಿ ಆ ಭಗವಂತನ ಆಶೀರ್ವಾದ ಮತ್ತು ದರ್ಶನವನ್ನು ಪಡೆಯಲು ಸಾಧ್ಯ ಆಗುತ್ತಿದ್ದಿಲ್ಲ ಅಂತ ಕಾರಣಗಳು ಇರ್ತದೆ. ಹಾಗಾಗಿ ಆ ಶಿರಡಿ ಸಾಯಿಬಾಬಾವನ್ನು ಹಾವೇರಿ ನಗರದಲ್ಲಿ ಕರೆದುಕೊಂಡು ಬಂದಿದ್ದಾರೆ ಅಂತಂದು ನಮಗೆ ಬಹಳ ಖುಷಿಯಾಗ್ತಾಯಿದೆ. ಆದ ಕಾರಣ ಈ ಸಾಯಿಬಾಬಾರವರ ಕೃಪಾ ಆಶೀರ್ವಾದದಿಂದ ಭಾಳ ಅನೇಕ ಭಕ್ತರಿಗೆ ದಾರಿ ದೀಪವಾಗಿದ್ದಾರೆ. ಅದೇ ರೀತಿ ಬಾಬಾರವರ ಪವಾಡಗಳು ಈಗ ಹೋದಂಥ SLC ಎಕ್ಸಾಮ್ ಒಳಗೆ ನಮ್ಮ ಇದರಿಗೆ ನೋಡಿದಂಥ 2 ವಿದ್ಯಾರ್ಥಿಗಳು ಬಂದು ಇಲ್ಲಿ ಭಕ್ತಿಯಿಂದ ಸ್ಮರಣೆ ಮಾಡಿಕೊಂಡು ಆ ಬಾಬಾರವರ ಸ್ಮರಣೆ ಮಾಡ್ಕೊಂಡು ಹೋಗಿ ಅವರು ಅಭ್ಯಾಸವನ್ನು ಮಾಡ್ತಾ ಆ ಅಭ್ಯಾಸದಲ್ಲಿ ನಾವು ರ್ಯಾಂಕ್ ಬರಬೇಕು, ನಮ್ಮ ಪ್ರತಿಫಲ ಇದ್ದೇ ಇರುತ್ತೆ, ಆದರೆ ಗುರುವಿನ ಆಶೀರ್ವಾದ ಬೇಕು ನಮಗೆ ಅಂತಂದು ಅವರು ಕೇಳಿ ಸಂಕಲ್ಪ ಮಾಡ್ಕೊಂಡು ಹೋಗಿದ್ದರು. ಆ ಸಂಕಲ್ಪ ಮಾಡ್ಕೊಂಡು ಹೋದ ನಂತರ ಅವರು ರ್ಯಾಂಕ್ ಬಂದ ನಂತರ ಅವರು ಬಂದು ಪಲ್ಲಕ್ಕಿ ಸೇವಾ ಹಾಗೂ ಪ್ರಸಾದ ಸೇವೆಯನ್ನು ಮಾಡಿದ್ದಾರೆ. ಅದೇ ರೀತಿ PUC ಒಳಗೆ ಓದ್ತಂಥ ಒಂದು ಹೆಣ್ಣುಮಗಳು ಅವರು ಕೂಡ ಸಂಕಲ್ಪ ಮಾಡ್ಕೊಂಡಿದ್ದರಂತೆ. ಆ ಸಂಕಲ್ಪ ಮಾಡ್ಕೊಂಡು ನಮಗೆ ಗೊತ್ತಿಲ್ಲ, ಅವರು ಬಂದು ಹೇಳಿದರು, ನಾವು ಹಿಂಗೆ ಸಂಕಲ್ಪ ಮಾಡ್ಕೊಂಡಿದ್ದರು ಸ್ವಾಮೀಜಿ, ನಾವು ಬಾಬಾರವ್ರಿಗೆ ಸೇವೆ ಮಾಡಬೇಕು ಅಂತ. ಅದಕ್ಕೆ ನಿಮ್ಗೆ ಏನು ಅನೇಕ ಸೇವೆಗಳು ಆಗ್ತಾವೆ ಅವನು ಮಾಡಿ ಅಂತಂದು ಹೇಳಿದ್ವಿ. ಅವರು ಪಲ್ಲಕ್ಕಿ ಸೇವೆ ಮಾಡಿಸ್ತೀವಿ ಅಂತ ಪಲ್ಲಕ್ಕಿ ಸೇವೆ ಮಾಡಿಸಿದರು ಪ್ರತಿ ಗುರುವಾರ. ಅದೇ ರೀತಿ ಸತ್ಯನಾರಾಯಣ ಸ್ವಾಮಿ ಪ್ರತಿ ಹುಣ್ಣಿಮೆಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಿದ್ದೀವಿ. ಆ ಪೂಜೆಯನ್ನು ಅವರು ಮಾಡಿಸಿ ಆ ಗುರುವಿನ ಪಾತ್ರೆಗೆ ಅವರು ಕೃಪಾ ಆಶೀರ್ವಾದವನ್ನು ಪಡೆದು ಗುರುವಿನ ಆಶೀರ್ವಾದ ಪಡ್ಕೊಂಡು ಅವರು ಧನ್ಯರಾದರು. ಅದೇ ರೀತಿ ಅನೇಕ ಭಕ್ತರು ಅವರ ಕಷ್ಟಗಳನ್ನು ಆ ಭಗವಂತನಲ್ಲಿ ಕೇಳಿಕೊಂಡಾಗ ಆ ಭಗವಂತನು ಅವರಿಗೆ 2 ದಾರಿಯಿಂದ ಮೂಲಕವಾಗಿ ಅವರಿಗೆ ದಾರಿಯನ್ನು ತೋರಿಸಿ ಆಶೀರ್ವಾದವನ್ನು ಮಾಡಿದ್ದಾರೆ. ಅದೇ ರೀತಿ ಈ ಹಾವೇರಿ ಅಶ್ವಿನಗರಿ ಸಮಸ್ತ ಕಮಿಟಿಯವರು ಕೂಡಿ ಈ ಬಾಬಾರವರನ್ನು ಶಿರಡಿಯಿಂದ ಇಲ್ಲೇ ಕರ್ಕೊಂಬಂದು ಸ್ಥಾಪನೆ ಮಾಡಿದ್ದಾರೆ ಎಂದು ಭಾಳ ಮಂದಿ ಭಕ್ತಾದಿಗಳು ಹೇಳ್ತಾ ಇದ್ದಾರೆ. ಅದೇ ರೀತಿ ನಾವು ಹೇಳೋದಕ್ಕಿಂತ ಭಕ್ತರು ಹೇಳಿದರೆ ಭಾಳ ಉತ್ತಮ ಅಂತಂದು ನಮ್ಗೆ ಗೊತ್ತಾಗುತ್ತೆ. ಯಾಕಪ್ಪ ಅಂದ್ರೆ ನಾವು ದಿನನಿತ್ಯ ಸೇವೆ ಮಾಡ್ತೀವಿ. ನೋಡಪ್ಪ ಸ್ವಾಮಿಗಳು ಸೇವೆ ಮಾಡ್ತಾರೋ ಅಂತಂದು ಅವರು ಹಾಗೆ ಹೇಳ್ತಾ ಇದ್ದಾರೆ ಬಾಬಾರದು ಅಂತಂದು ಅನ್ಕೋಬೋದು ಜನ. ಅದಕ್ಕಾಗಿ ಅವರಾಗೆ ಹೇಳಿದರೆ ಅದು ಗೊತ್ತಾಗುತ್ತೆ. ಅದೇ ರೀತಿಯಾಗಿ ಈಗ ನಮ್ಮ ಕಮಿಟಿಯ ಅಧ್ಯಕ್ಷರಾದಂಥ ಜಗದೀಶ್ ದುಂಡಪ್ಪ ಬೆಡಗೇರಿ ಅವರು ಹೇಳಿದರು, ಹಾಗೂ ನಮ್ಮ ಬೆಳಗಾರ್ ಸರ್ ಹೇಳಿದರು, ಹಾಗೂ ನಮ್ಮ ಸಿದ್ಲಿಂಗ್ ಮುದ್ದಿ ಸರ್ ಅವರು ಹೇಳಿದರು, ಆಮೇಲೆ ಗೌಡ್ರವರೆಲ್ಲ ಹೇಳಿದರು. ಅದೇ ರೀತಿಯಾಗಿ ಸಮಸ್ತ ಕಮಿಟಿಯವರು ಅದಕ್ಕೆ ಭಾಳ ಪ್ರೋತ್ಸಾಹ ಕೊಟ್ಟು ಭಾಳ ಹೆಮ್ಮೆಯಿಂದ ಅವರ ಮನೆ ಜವಾಬ್ದಾರಿ ಬಿಟ್ಟು ಈ ದೇವಸ್ಥಾನ ಜವಾಬ್ದಾರಿಯನ್ನು ಭಾಳ ಮಾಡ್ಕೊಂತ ಹೋಗ್ತಾ ಇದ್ದಾರೆ. ಅದೇ ರೀತಿ ಇನ್ನೂ ಉತ್ತರ ಅಭಿವೃದ್ಧಿ ಆಗಲಿ, ಅನೇಕ ಕಾರ್ಯಕ್ರಮಗಳು, ಅನೇಕ ಭಕ್ತರು ಕೂಡಿ ಇನ್ನೂ ಹೆಚ್ಚಿನ ಮಟ್ಟಿಗೆ ಈ ದೇವಸ್ಥಾನವನ್ನು ಇನ್ನೂ ಅಭಿವೃದ್ಧಿ ಮಾಡಲಿ ಎಂದು ಆ ಭಗವಂತನನ್ನು ಸ್ಮರಣೆ ಮಾಡಿಸುತ್ತೇವೆ. ಓಂ ಸಾಯಿರಾಮ್. ನನಗೆ ತಿಳಿದ ಮಟ್ಟಿಗೆ ಒಬ್ಬರು ಯಾರೋ ಅನ್ನೋನ್ ಪರ್ಸನ್ ಬಂದಿಲ್ಲಿ ಭಾವನ ಅಂತ್ಯಕ್ಕೆ ಅಗದಿ ಭಕ್ತಿಯಿಂದ ಬೇಡ್ಕೊಂಡು ಹೋಗಿ ನನಗೇನಾರ ಒಂದು ಗೌರ್ಮೆಂಟ್ ಜಾಬ್ ಸಿಕ್ಕರೆ ನಿಮ್ಮ
ಸನ್ನಿಧಿ ಬಂದು ನಡ್ಕೊತೀನಿ ಅಂತ ಹೇಳಿದರು. ಅದ್ರ ಪ್ರಕಾರ ಅವ್ರಿಗೆ ಗೌರ್ಮೆಂಟ್ ಆರ್ಡರ್ ತೊಗೊಬಂದು ಬಾಬಾನ ಪಾದಗಳಿಗಿಟ್ಟು ನಮಸ್ಕಾರ ಮಾಡಿ ನನಗೊಂದು ದಾರಿ ತೋರಿಸಿದೆ ಅಂತೇಳಿ ಬಾಬಾ ಅವರು ಭಕ್ತಿಪೂರ್ವಕವಾಗಿ ಸಮರ್ಪಣೆ ಮಾಡಿ ಹೋಗಿದ್ದು ನನ್ನ ನಜರಿಗೆ ಬಂದಿದ್ದಂತರು. ಸರಿ ಅದಾದ ನಂತರ ನಂದ ಮಗಂದ ನಿರಂಜನ್ ಬೆಳಗಾರ ಅಂತೇಳಿ ನೀಟ್ ಎಕ್ಸಾಮ್ನಲ್ಲಿ 2ನೇ ಸಲ ಫೇಲ್ ಆಗಿದ್ದ. 3ನೇ ಸಲ ಬಂದು ನಾನು ಭಕ್ತಿಯಿಂದ ಪೂಜೆ ಮಾಡಿದಾಗ ನನಗೆ ಗೊತ್ತಿಲ್ಲಂಗೆ 2 ಹಣ್ಣು ಬಾಬಾ ಕೊಟ್ಟಿದ್ದ. ಈಗ ನನ್ನ ಮಗನ ರಿಸಲ್ಟ್ ಪಾಸ್ ಆಗೈತಿ, ಇವತ್ತು ನಾಳೆ ಕೌನ್ಸಿಲಿಂಗ್ ಆಗೈತಿ, ಅವ್ನಿಗೆ ಗೌರ್ಮೆಂಟ್ ಸೀಟ್ ಸಿಗ್ತದಂತ ಈ ಬಾಬಾನ ಇದ್ರ ಮುಂದೆ ಹೇಳ್ಬೋದು ನಾವು. ನಾನು 4 ವರ್ಷದಿಂದ ಸಾಯಿಬಾಬಾ ದೇವಸ್ಥಾನ, ನನ್ನ ಹೆಸರು ಜಯಲಕ್ಷ್ಮಿ ನಾಯ್ಡು ಅಂತ, ಹಾವೇರಿಲಿದ್ದೀನಿ. ಬಸವೇಶ್ವರ ನಗರದಿಂದ ಬರ್ತಾಯಿದ್ದೀನಿ. ವಾರ ತಪ್ಪುತ್ತಾನೆ ಬಾಬಾ ಗುಡಿಗೆ ಬರ್ತಾಯಿದ್ದೀನಿ. ನನ್ನ ಕೈಲಾದಷ್ಟು ಸೇವೆ ಭಕ್ತಿಯಿಂದ ಬಂದು ನನ್ನ ಭಕ್ತಿ ಅನುಸಾರ ಸೇವೆ ಮಾಡಿ ಹೋಗ್ತಾಯಿದ್ದೀನಿ. ಬಾಬಾ ನನ್ನ ಮೇಲೆ ಕೃಪೆ ಐತೆ. ನಾನು ತುಂಬ ವರ್ಷದಿಂದ ಬಾಬಾಗೆ ನಡ್ಕೊತಾ ಇದ್ದೀನಿ. ಬೆಂಗಳೂರಲ್ಲಿದ್ದಾಗೂ ಹೋಗ್ತಾಯಿದ್ದೆ. ಇಲ್ಲಿ 4 ವರ್ಷದಿಂದ ತಪ್ಪದೆ ವಾರ ಬಂದು ನನ್ನ ಸೇವೆ ಸಲ್ಲಿಸಿ ಹೋಗ್ತಾಯಿದ್ದೆ.